ನಮಸ್ಕಾರ ತಿಳಿಸ್ತೀನಿ. ಹಾಗೆ ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರು ಅಲಂಕರಿಸಿದ್ದಾರೆ. ಅವರ ಪಾದ ಕಮಲಗಳಿಗೆ ನನ್ನ ಶಿರಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೀನಿ. ಮೂಲಕವಾಗಿ ನಮ್ಮ ಪರಂಪರೆಯನ್ನ ಉಳಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲ ಭಜನಾ ಮಂಡಳಿಯ ಎಲ್ಲ ಸಾಧಕಿಯರಿಗೆ ನಮ್ಮ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ದಯಮಾಡಿ ಜೋರಾದ ಚಪ್ಪಾಳೆಯನ್ನ ನಾವು ನೀಡಬೇಕು. ಧನ್ಯವಾದಗಳು. ವಸಂತ ಕುಮಾರ್, ಎಸ್ ತಿಮ್ಮಯ್ಯ ಮಲ್ಲು, HR ಲಿಂಗಪ್ಪ ಅವರಿಗೆ ಈಗ ಸಾಗರ್ ವಜ್ರಕಲಾ ಪ್ರಶಸ್ತಿ. ಧನ್ಯವಾದಗಳು. ಈಗ ಪ್ರಶಸ್ತಿ ಸ್ವೀಕರಿಸುವುದಕ್ಕೆ ನಮ್ಮ ಮುಂದೆ ಬರ್ತಿದ್ದಾರೆ. ಅಂದರೆ ನಾವು ಎಲ್ಲ ಪೌರಾಣಿಕ ಕಲಾವಿದರು. ಈ ಸಾಗರ್ ಪ್ರಶಸ್ತಿ ಅಂತೇಳಿ 105ನೇ ಜಯಂತ್ಯೋತ್ಸವ ಪ್ರಯುಕ್ತ ನಮ್ಮ ರಂಗಶ್ರೀ ರಂಗಸ್ವಾಮಿ ಅಂತ ಒಂದು ಸಂಸ್ಥೆಯಿಂದ ಎಲ್ಲರಿಗೂ ವರ್ಷ ಕಲಾವಿದರನ್ನ ಗುರುತಿಸಿ ಎಲ್ಲ ಥರದ ಕಲಾವಿದರು ಪೌರಾಣಿಕ ಅತಿ ಮುಖ್ಯವಾಗಿ ಪೌರಾಣಿಕ ಕಲಾವಿದರನ್ನ ಪ್ರಾಮುಖ್ಯತೆ ಕೊಟ್ಟು ಅವ್ರನ್ನ ಗುರುತಿಸಿ ಪೌರಾಣಿಕವನ್ನು ಏನಾದರೂ ಒಂದು ಮಟ್ಟಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿಕೊಂಡು ಕಲಾವಿದರನ್ನ ಗುರುತಿಸಿ ವರ್ಷ ಮಾಡ್ತಾ ಹೋಗ್ತಾರೆ. ಈ ವರ್ಷ ನಮಗೆ ಸಿಕ್ಕಿದೆ, ನಮಗೆ ತುಂಬ ಖುಷಿ ಆಗ್ತದೆ. ಎಷ್ಟು ಜನಕ್ಕೆ ಇವತ್ತು ಪ್ರಶಸ್ತಿ ಕೊಟ್ಟಿದ್ದಾರೆ? 105 ಜನಕ್ಕೆ 105 ಜನಕ್ಕೆ ಪ್ರಶಸ್ತಿ. ಮಹಿಳೆಯರಿಗೆ 55 ಜನ. ಅದರಲ್ಲಿ ಈ ಭಜನೆ ಕಲಾವಿದರು, ಹರಿಕಥೆ ಕಲಾವಿದರು, ಈ ಥರ ಇಲ್ಲಿ ನಮ್ಮ ಪೌರಾಣಿಕದಲ್ಲಿ ಬಂದು 52 ಜನಕ್ಕೆ ಪ್ರಶಸ್ತಿ. ನಿಮಗೆ ಏನು ಅನಿಸುತ್ತೆ ಸರ್? ನಮಗೆ ತುಂಬ ಖುಷಿ ಆಗುತ್ತೆ ಸರ್. ನಮಗೆ ಒಂದು ಅತಿ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಈ ಥರ ಪ್ರಶಸ್ತಿ ಬರೋದು ನಮಗೆಲ್ಲರೂ ತುಂಬ ಮುಖ್ಯವಾದ ಇದಾಗುತ್ತೆ. ಮತ್ತು ಯಾವ್ಯಾವ ಪಾತ್ರ ಮಾಡಿದ್ದೀರಾ ತಾವು? ಸರ್ ನಾವು ಬಾಲ್ಯದಿಂದ ಸುಮಾರು ನಮ್ಮದು 40 ವರ್ಷದ ಈ ಕಲಾ ಜೀವನ. ನಾವು ದುರ್ಯೋಧನ, ದುಶ್ಯಾಸನ, ಶನಿಮಾತ್ಮ, ಆಂಜನೇಯ, ದಶರಥ, ರಾವಣ, ಆಂಜನೇಯ, ಈಗ ಹಲವಾರು ನಾಟಕಗಳನ್ನ ಮಾಡಿದ್ವಿ ಸರ್. ಸುಮಾರು ಒಂದು 120-150 ನಾಟಕಗಳನ್ನ ನಾವು ಇದುವರೆಗೂ ಮಾಡಿದ್ವಿ. ಇನ್ನೂ ಮುಂದೆ ಮಾಡಬೇಕು ಅನ್ನೋದು. ಮತ್ತು ಸರ್ಕಾರದಿಂದ ತಮಗೇನಾದರೂ? ನಮಗೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ನಾವು ತಗೊತಾ ಇಲ್ಲ. ನಮ್ಮ ಕೈಯಿಂದ ಹಾಕಿ ನಾವು ಮಾಡ್ತಾ ಇದ್ದೀವಿ. ತಗೊಂಡಿದ್ರೆ ಬಟ್ ನಮಗೆ ಅದ್ರ ಬಗ್ಗೆ ಏನು ಇದಿಲ್ಲ. ನಾವು ಒಟ್ಟಿಗೆ ಒಂದು ಕಲೆ ಆರಾಧಿಸಬೇಕು ಅನ್ನೋದೊಂದು ಕಲೆ ನಮ್ಮ ಜೀವನ. ಮುಂದೆ ಏನಾದರೂ ಸರ್ಕಾರದಿಂದ ಏನಾದರೂ ಕೇಳೋ ಸರ್ ಅದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಇದ್ದೀವಿ. ಮುಂದೆ ನೋಡೋಣ, ನಮ್ಮ ಜೀವನ ನಮ್ಮ ಸಾಧನೆಯನ್ನು ನೋಡಿ ಏನಾದರೂ ಗುರುಸಿ ಕೊಡೋದಾದರೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಇವತ್ತೆಲ್ಲ ಅರ್ಜಿ ಹಾಕಿ ನಾವು ತಗೋಬೇಕಾಗುತ್ತೆ ಪ್ರಶಸ್ತಿಗಳನ್ನ, ಹೊರಗೆ ಯಾರು ಕರೆದು ಕೊಡ್ತಾ ಇಲ್ಲ. ಹಾಗಾಗಿ ನಾವು ಮುಂದೆ ಪ್ರಯತ್ನ ಮಾಡ್ತೀವಿ ಸರ್. ಮತ್ತು ನಿಮ್ಮ ಜೊತೆಯಲ್ಲಿರುವಂಥ ಸಹಪಾಠಿಗಳಿಗೆಲ್ಲ ಏನು ಹೇಳ್ತೀರಾ ಸರ್? ನಾನು ಅವ್ರಿಗೆಲ್ಲರಿಗೂ ನಾನು ತುಂಬ ಧನ್ಯವಾದ ಕೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಕ್ಕದಲ್ಲಿರುವಂಥ ಇವರು ರಾಜಶೇಖರ್ ಅಂತ, ಇವರು ಮೀಸೆ ಲಿಂಗಪ್ಪ ಅಂತ. ಅವರು ಸಹ ಹೋಟೆಲ್ ಕೆಲಸದಲ್ಲಿ ಅವರು ತಲ್ಲೀನರಾಗಿ ಅಲ್ಲಿಂದ ಇದುವರೆಗೂ ಅವರು ಆ ಪೌರಾಣಿಕ ರಂಗ ತೊಡಸ್ಕೊಂಡು ಬಂದಿದ್ದಾರೆ. ಮತ್ತು ಇವರು ರಾಜಶೇಖರ್ ಅಂತ, ಅವರು ಸಹ ತುಂಬ ವರ್ಷದಿಂದ ಅವರು ರಂಗಭೂಮಿಯನ್ನು ತೊಡಸ್ಕೊಂಡು ಬಂದಿದ್ದಾರೆ. ಅವರು ನಮಗೆ ಅದು ತುಂಬ ಖುಷಿ ಆಗುತ್ತೆ. ಎಲ್ಲ ಯುವ ಕಲಾವಿದರುಗಳು ಈಗ ಮತ್ತೆ ಬೆಳೀತಾ ಇರೋದು. ಇವತ್ತು ಈ ರಂಗಶ್ರೀ ಕಲಾ ಈ ಸಂಘಕ್ಕೆ ತಾವು ನಮ್ಮ ಕಡೆಯಿಂದ ಏನು ಹೇಳ್ತೀರಾ ಸರ್? ನಾವು ತುಂಬ ಧನ್ಯವಾದಗಳನ್ನ ಹೇಳ್ತೀವಿ. ಯಾಕೆಂದರೆ ಎಲ್ಲರಿಗೂ ಕೊಡ್ಕೊಂಬರ್ತಾರೆ. ಅದು ತುಂಬ ವಿಶೇಷವಾದದ್ದು. ಯಾರು ಕೇಳೋದು ಮಾಡೋಕ್ಕಂತ 105 ಜನಕ್ಕೆ ವರ್ಷ ಒಂದೊಂದು ಪ್ರಶಸ್ತಿ. ಹೋದ ವರ್ಷ 104 ಕೊಟ್ಟರು, ಆಚೆ ವರ್ಷ 103 ಕೊಟ್ಟರು, ಈ ಸಲ 105. ಒಂದೊಂದು ವರ್ಷಕ್ಕೆ ಒಂದೊಂದು ಪ್ರಶಸ್ತಿ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಆ ಸಂಸ್ಥೆಗೆ ನಾವು ತುಂಬ ಧನ್ಯವಾದಗಳು ಹೇಳ್ತೀವಿ. ವಿಶೇಷವಾಗಿ ರಂಗಶ್ರೀ ಸಂಸ್ಥೆ ನಡೆಸುವಂಥ ರಂಗಸ್ವಾಮಿ ಅವರು, ಅವ್ರಿಗೆ ನಾವು ತುಂಬ ಧನ್ಯವಾದ ಹೇಳ್ತೀವಿ. ಮತ್ತು ವಿಶೇಷವಾಗಿ ಇನ್ನು ಮುಂದಿನ ದಿನದಲ್ಲಿ ಯಾರು ಯಾವ ಥರ ನಡ್ಕೋಬೇಕು ಅನ್ನೋದು ಸರ್ ನಾವು ಹೇಳೋದು ಸರ್, ಈಗ ಪೌರಾಣಿಕದಲ್ಲಿ ನೀವು ಹೇಳ್ತಿರೋಂಗೆ ಎಲ್ಲ ಇದು ಮಾಡ್ತಾರೆ. ನಾವು ಪೌರಾಣಿಕನ ಬೆಳೆಸಬೇಕು, ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಡ್ತಾ ಇದ್ದೀವಿ. ಏನಾದರೂ ಒಂದು ಬದಲಾವಣೆ ತರಬೇಕು. ಇವತ್ತಿನ ನಾನು ಇದಕ್ಕೆ ಹೇಳೋದು ಇಷ್ಟೇ ಮೆಸೇಜು. ಒಂದು ಪೌರಾಣಿಕವನ್ನು ಜನ ಮೂಗುಬುರಿ ಸಂದರ್ಭದಲ್ಲಿ ಇವಾಗ ನಾವು ಅದನ್ನು ಬೆಳೆಸಿ ಉಳಿಸುವಂಥ ಪ್ರಯತ್ನ ಮಾಡಿ ಅದಕ್ಕೆ ಒಳ್ಳೆಯದಾಗೈತೆ ನಾವು ಮಾಡಬೇಕು ಅನ್ನೋದು ನಮ್ಮ ಒಂದು. ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಪಾಲಾಕ್ಷ ಅಂತ.
ನಾವು ಹಾಸನ ಡಿಸ್ಟ್ರಿಕ್ಟ್ ಚನ್ನಪಟ್ಟಣ ತಾಲೂಕು ಬೆಳಿಗ್ಗೆಲೆ ಅನ್ನೋ ಒಂದು ಗ್ರಾಮದಲ್ಲಿ ಇದಾಗಿದೆ. ನಾವು ಸುಮಾರು 1990 ಬೆಂಗಳೂರಿಗೆ ಕೆಲಸ ಹರಿಸ್ಕೊಂಡು ಬಂದು ಅಲ್ಲಿಂದ ನಮ್ಮ ಕಲಾ ಜೀವನ ಸ್ಟಾರ್ಟ್ ಆಯಿತು. ಮತ್ತು ಈಗ ನೀವು ಈ ಒಂದು ಕಲೆನ ಮುಂದೆ ರೂಪಿಸ್ಕೊಂಡು ಹೋಗ್ತೀರಿ ಅನ್ನೋದಕ್ಕೇನಾದರೂ ಮುಂದೆ ಸರ್ ನಮಗೆ ನಮ್ಮ ಇದು ಇಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಾವು ಕಲೆಯನ್ನು ನಾವು ಬಿಡಲ್ಲ, ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಿಟ್ಟಿನಲ್ಲಿದೆ. ಇನ್ನೂ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಬೇಕು ಅಂತ, ಮತ್ತು ನಮ್ಮ ಜೊತೆಲಿ ಎಲ್ಲ ಕಲಾವಿದನ್ನು ಒಟ್ಟಾಗಿ ತಗೋಗಿ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿಸ್ಬೇಕು, ನಮ್ಮದೇ ಆದ ಒಂದು ನಿಟ್ಟಿನಲ್ಲಿ ಏನಾದರೂ ಪೌರಾಣಿಕ ಒಂದು ಕೊಡುಗೆ ಕೊಡಬೇಕು ಅನ್ನೋದು ನಮ್ಮ ಒಂದು ಆಸೆ ಇದೆ ಸರ್. ಧನ್ಯವಾದಗಳು ಸರ್. ತಾವೇನಾದರೂ ಇವತ್ತು ನಿಮ್ಮ ಸ್ನೇಹಿತರು ಭಾಳ ಒಂದು ಸಂತೋಷದ ಮಾತುಗಳು ಹೇಳಿದ್ದಾರೆ, ನೀವೇನು ಹೇಳ್ತೀರಾ? ನಮಗೂ ಸಂತೋಷದ ವಿಷಯ ಸರ್ ಇದು. ರಂಗ ಸಂಸ್ಥೆಗೂ ಸಹ ನನಗೂ ಒಂದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್. ಸರ್ ತಾವೇಳಿ ಸರ್, ಇವತ್ತು ಇಬ್ಬರು ಸ್ನೇಹಿತರುಗಳು ಅಂತ ಉತ್ತಮವಾದಂಥ ಹಿತನುಡಿಗಳು ಹೇಳಿದ್ದಾರೆ, ನೀವೇನು ಹೇಳ್ತೀರಾ? ಸರ್, ನನ್ನ ಹೆಸರು ರಾಜಶೇಖರ್ ಅಂತ. ರಾಜ್ಯ ಪ್ರಶಸ್ತಿ ವಿಜೇತ ರಂಗಶ್ರೀ ಸಂಸ್ಥೆಯವರು ಪ್ರತಿ ವರ್ಷವೂ ಈ ವರ್ಷವೂ 105 ಜನಕ್ಕೆ ಸನ್ಮಾನ ಮಾಡಿದ್ದಾರೆ. ಈಗ ಕೆಲವು ಕಲಾವಿದರುಗಳನ್ನ ಗುರುತಿಸಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಒಬ್ಬ. ನಾನು ನನ್ನ ಅಭಿನಯ ನೋಡಿ, ನನ್ನ ಕಲಾವಿದರ ಇದು ನೋಡಿ, ಸಾಧನೆ ನೋಡಿ ನನಗೂ ಗುರುತಿಸಿ ನನಗೂ ಪ್ರಶಸ್ತಿ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದ ಸರ್. ಸಾಕು.